ಬರತ್ತಲ್ಲ ಶಿವಮೊಗ್ಗಕ್ಕೆ ಸರ್ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತಿಗೆ ಸುತ್ತೂರಿಗೆ ಬಂದು 4 ದಿನ ಆಯ್ತು. ಇನ್ ಮುಂದೆ ಸುತ್ತೂರ್ನ ಬ್ಲಾಗ್ ನಿಮ್ಗೆ ನೋಡಕ್ಕೆ ಸಿಗಲ್ಲ. ಯಾಕೆ ಅಂತಂದ್ರೆ ಇವತ್ತು ಕೊನೆಯ ದಿನ. ಅದಕ್ಕೋಸ್ಕರ ಅಂತಾನೆ ಇವತ್ತು ನಮಗೋಸ್ಕರ ಒಬ್ರು ಮುಖ್ಯವಾದ ವ್ಯಕ್ತಿಯನ್ನ ಸ್ಪೀಚ್ಗೋಸ್ಕರ ಕರೆಸಿದ್ದಾರೆ. ಆ ವ್ಯಕ್ತಿ ಯಾರು ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಈ ವಿಡಿಯೋ ಜೊತೆ ಇನ್ನೊಂದು ಮಸ್ತ್ ಪ್ರ್ಯಾಂಕ್ ವಿಡಿಯೋ ಮಾಡಿದೀವಿ. ಅದು ಯಾವ್ದಪ್ಪ ಅಂತ ನನ್ನ ಫ್ರೆಂಡ್ ಜೊತೆಗೆ. ಅದು ಯಾಕೆ ಅಂತಂದ್ರೆ ಬೇರೆ ಸ್ಟೇಟ್ NSS ಕ್ಯಾಂಪ್ ಹೋಗೋಸ್ಕರ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಿದ್ವಿ. ಅದಂತೂ ಮಸ್ತ್ ಆಗಿ ಬಂದಿದೆ. ಆ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡ್ಕೊಳ್ತಾನೆ ಈ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ. ಎಲ್ರು ಆಗ್ಲೇನೆ ಯೋಗ ಮತ್ತೆ ಪ್ರಾರ್ಥನೆನ ಮುಗಿಸ್ಕೊಂಡು ತಿಂಡಿಗೆ ಅಂತ ಡೈನಿಂಗ್ ಹಾಲ್ಗೆ ಹೊರಟ್ವಿ. ಇಲ್ಲಿ ಇವತ್ತು ಇಡ್ಲಿ ಮತ್ತೆ ಬಾತ್ನ ಮಾಡಿದ್ರು. ಇದನ್ನ ತಿನ್ಕೊಂಡು ಹೊರಟಿದ್ದೆ ನಾವು ಆಡಿಟೋರಿಯಂ ಕಡೆಗೆ. ಕೊನೆಗೂ ಕೂಡ ಆಡಿಟೋರಿಯಂಗೆ ಎಂಟ್ರಿ ಆದ್ವಿ. ಆಲ್ರೆಡಿ ಸುಮಾರು ಹುಡುಗರು ಬಂದು ಇಲ್ಲಿ ಕೂತ್ಕೊಂಡಿದ್ರು. ನಾವು ಕೂಡ ಒಂದ್ ಕಡೆ ಹೋಗಿ ಕೂತ್ಕೊಂಡ್ವಿ. ಮೌಲ್ಯ ಶಿಕ್ಷಣವನ್ನು ಕಡ್ಡಾಯಗೊಳಿಸುವಂತೆ ರಾಜ್ಯಾದ್ಯಂತ ಪರೀಕ್ಷೆಗಳು ಜಗತ್ತನ್ನು ಸಲುತ್ತಾ ಇದ್ದೀವಿ ನಾವು. ಹನುಮಂತ ವಿಶ್ವಮಾರ್ಯ ಮತ್ತು ಒಂದು ಕಾಲದಲ್ಲಿ ವೇದಗಳಲ್ಲಿ ಘೋಷಣೆ ಮಾಡಿದಂತ ನನ್ನ ಪೂರ್ವಿಕರು ಅದನ್ನು ಜೀವಂತ ಸಾಕ್ಷಿಯಾಗಿ ಈ ಪೀಳಿಗೆ ಇವತ್ತು ಮಾಡಿ ತೋರಿಸಿದೆ. ನಮ್ಮ ದೇಶಕ್ಕೆ ಸಮಸ್ಯೆ ಬಂದಾಗ ಮತ್ತೊಂದು ದೇಶದ ಯಾವ ರೀತಿ ನೀವೇನಿರೋದನ್ನ ನೋಡಿದ್ರೆ ನೀವು ಆಲ್ರೆಡಿ ಇವರನ್ನ ಯೂಟ್ಯೂಬ್ ಅಲ್ಲಿ ನೋಡಿ ಇರ್ತೀರಾ. ಇವ್ರ ಹೆಸರು ಬಂದು ಯಾರಿಕಾ ಮಂಜುನಾಥ್ ಅಂತ. ಇವ್ ಸ್ಪೀಚ್ ನ ಕೇಳ್ತಾ ಇದ್ರೆ ಅಷ್ಟೊಂದು ವಿಷಯನ ಯಾವ ತಲೆ ಮಾಡಿಕೊಂಡಿರ್ತಾರೆ ಅಂತಾನೆ ಗೊತ್ತಾಗಲ್ಲ. ನಾವಂತೂ ಎಕ್ಸಾಮ್ ದಿನ ಓದ್ಕೊಂಡಾಗಿದ್ರು ಕ್ವಶನ್ ಪೇಪರ್ ನೋಡ್ತಿದ್ದಂಗೆ ಎಲ್ಲ ವಿಷಯನ ಮರ್ತೋಯ್ತೀವಿ. ಆದ್ರೂ ಕೂಡ ಇವ್ರು ಯಾವ್ದೇ ವಿಷಯ ಕೇಳಿದ್ರು ಪಟಾಪಟ್ ಅಂತ ಉತ್ತರ ಹೇಳ್ತಾರೆ. ಕೊನೆಗೂ ಕೂಡ ಇವ್ರ ಸ್ಪೀಚ್ ನ ಕೇಳ್ಕೊಂಡು ನಾವು ಹಾಸ್ಟೆಲ್ಗೆ ಹೊರಟ್ವಿ. ಸಿದ್ದು ಬೈಲೆ ಬೈರೋ ಶಿವಮೊಗ್ಗಕ್ಕೆ ನಾನು ಮಹೇಶ ಮೋನು ಯೂತ್ ಫೆಸ್ಟಿವಲ್ ಸಿದ್ದು ಒಂದು ನಿಮಿಷ ಶಿವಮೊಗ್ಗದಲ್ಲಿ ಒಳ್ಳೆಬೇಕು ಶಿವಮೊಗ್ಗ ಮಾಡಬೇಕಂತ ಶಿವಮೊಗ್ಗಕ್ಕೆ ನಾನು ಜಾರ್ಖಂಡ್ ಫುಲ್ ಹಿಂದಿ ಹಿಂದಿ ಏನ್ ಬರ್ತಿದೆ ನಿಮ್ಗೆ? ಹಿಂದಿ ಬರ್ತಿದೆ ನಿಮ್ಗೆ ಕೇಳು. ಜಾರ್ಖಂಡ್ಗೆ ಹಿಂದಿ ಗೊತ್ತಿರ್ಬೇಕು. ಹಿಂದಿ ಹೆಂಗ್ ಗೊತ್ತು ನಿನ್ಗೆ? ಹಿಂದಿ ಗೊತ್ತಿಲ್ಲ. ಜಾರ್ಖಂಡ್ ಹಿಂದಿ ಗೊತ್ತಿರ್ಬೇಕು, ಹಿಂದಿ ಗೊತ್ತಿಲ್ಲ ಅವ್ನಿಗೆ. ಜಾರ್ಖಂಡಲ್ಲಿ ಒಂದ್ ನಿಮಿಷ ಒಂದೇ ಮಾತು ರಾಷ್ಟ್ರೀಯ ನಾನು ನಿಮಗೆ ಫೋನ್ ಮಾಡಿ ಏನಂದ್ರೆ ಇದಾರೆ ಆನಂದ್ ಸರ್ ಅಂತಂದೆ. ಚಿಗು ಹೇಳ್ತೀನಿ ಸರ್ ಅವ್ನು ಬರೀಗಿರೋ ಅಂತ ಕೊಡಿ ಸರ್ ನಾವು ಸಿದ್ದು ಒಂದ್ ನಿಮಿಷ ಗದಗ ಕ್ಯಾಂಪ್ಗೆ ಗದಗ ಕ್ಯಾಂಪ್ಗೆ ಎಲ್ಲಾದ್ರೂ ಕರೆದ್ರು. ಅವನು ನಾನು ಹೋಗಿಲ್ಲ ಅಂತ ಅಂದ. ಇವನೇ ಹೋಗಿಲ್ಲ ಅಂತ. ಏನ್ ಮಗನ ಇವನೇ ಅಂತ ಬರೀಕಿಲ್ಲ ಅಂತ. ಅದೊಂದು ಸರ್ ನೀನು ಫೋನ ಕಟ್ಕೊಂಡೆ ಜಾರ್ಖಂಡ್ ಮಿಸ್ಟಿಕ್ ಬಂದ್ರೆ ಎಕ್ಕದಲ್ಲೇ ಹೊಡೆಯೋದು. ಎಲ್ಲ ಸ್ಟೇಟ್ ಎಲ್ಲ
ಸ್ಟೇಟ್ ಇಲ್ಲ ಏನು ಹೊರಗಡೆ ನಿಂಗೆ ಹಿಂದಿ ಬರ್ತದ್ಲ ನಿನ್ಗೆ ಹಿಂದಿ ಬರ್ತದ್ಲ ಏನ್ ಮಾತಾಡಪ್ಪ ಮಾತಾಡ ಭಾಷೆ ಮಾತಾಡಪ್ಪ ಏನ್ 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 ಹೇಳ್ಬೇಕು ಇಂಜಿನಿಯರಿಂಗ್ ಏನ್ ಹೇಳ್ಬೇಕು ಹೇಳು ಇಂಥದ್ದು ಹೇಳ ಕನ್ನಡದಲ್ಲಿ ಹೇಳು ನಾನು ಹಿಂದಿಲಿ ಹೇಳ್ತೀನಿ ಹಿಂದಿ ಮಾಡು ಹಾ ಒಂದ್ ನಿಮಿಷ ಮಹೇಶ ಇದು ಹಿಂದಿಲಿ ಹೇಳ್ತೀನಿ ಅದನ್ನ ಈಗ ಅದಕ್ಕೆ ಕನ್ನಡ ಒಂದು ಒಳ್ಳೆ ಹಿಂದಿಲಿ ಹೇಳ್ತೀನಿ ನಾನು ಅದನ್ನ ವಾಪಸ್ ಹೇಳ್ತೀನಿ ಈಗ ಸರಿಗೆ ಫೋನ್ ಮಾಡು ಅದೇ ಗೊತ್ತಿ ಹಿಂದಿ ಗೊತ್ತಿಲ್ಲ ನಿಂಗೆ ಕಲ್ಚರ್ ಗೊತ್ತಿಲ್ಲ ಬರೀಕ್ಲ ಅಂತ ಹೇಳಿ ನೋಡಿದ್ರಾ ತೆಗಿಸ್ರ ಸರ್ರು ನಿಂಗೆ ಇದು ಇದು ಬೈಲಿ ಬೈಲಿ ಏನ್ ಮಾಡ್ದ ಏನ್ ಮಾಡ್ದ ಕೇಳು ಏನ್ ಮಾಡ್ದೆ ಏನ್ ಮಾಡ್ದೆ ಹಾ ಎರಡು ಕೆಂಪಾರ್ ನಮ್ ಬರೋ ವರ್ಷಕ್ಕೆ ಈ ವರ್ಷ ಎಲ್ಲಿ ನಾವು ಕಳ್ಸಿವಿ ಏನ್ ಮಾಡೋದು ಇದು ಫಸ್ಟ್ ಕ್ಯಾಂಪ್ ಹೆಂಗ್ ಕೊಡ್ತಾರೆ ನಾವು ನೀವೇನೋ ಮಾಡ್ತಾರ ಶಿವಮೊಗ್ಗ ಗೊತ್ತಿ ಈಗ ಬೇರೆ ದೇಶದಿಂದಲೇ ಬರ್ತಾರೆ ಅವ್ರಿಗೆ ಹಿಂದಿ ಹಿಂದಿ ಬರೀಕೆ ನಿಂಗೆ ಹಿಂದಿ ಕನ್ನಡ ಬರೀಕಿಲ್ಲ ಅವ್ರಿಗೆ ನಮ್ಮ ಫ್ಯಾಮಿಲಿ ಅವರೇ ಕೇರಳ ನಮ್ ಸ್ಟೇಟ್ ನಮ್ ಸ್ಟೇಟ್ ಕೇರಳದಲ್ಲಿ ಅವರು ಚಿಕ್ಕಮ್ಮ ಮಹೇಶ ಇಲ್ಲ ಮಹೇಶ ಅವನು ಜಾರ್ಖಂಡ್ಗೆ ಹಿಂದಿ ಬರೀಕಿಲ್ಲ ಅವ್ರು ನಾವ್ ಹೇಳಕ್ ನೀವು ಒಪ್ಕೊಳ್ಳಿ ಜಾರ್ಖಂಡ್ ಅವ್ನು ಹಿಂದಿ ಬರೀಕಿಲ್ಲ ಅವಕ್ಕೆ ಸುಮ್ಮನೆ ಕೇಳು ನಾನು ಶಿವಮೊಗ್ಗ ಆನೆ ಕ್ಯಾಂಪ್ ಐತಿದೆ ನಂಗೆ ಆನೆ ಕ್ಯಾಂಪೇ ಸಾಕು ನಾನು ಶಿವಮೊಗ್ಗ ಜಾರ್ಖಂಡ್ ಹೋಗಿ ಜಾರ್ಖಂಡ್ ಅವ್ರು ಹಿಂದಿ ಗೊತ್ತಿರೋರಿಗೆ ಕ್ಯಾಂಪ್ ಬರೀಕಿಲ್ವಾ ಬರೀಕಿಲ್ವಾ ಕ್ಯಾಂಪ್ಗೆ ವಿಡಿಯೋ ಮಾಡ್ಕೊಳ್ಳಿ ನಾವು ಅದೇ ಅದಕ್ಕೆ ಕ್ಯಾಂಪ್ ಬರೀಕಿಲ್ಲ ಅಂದ್ರೆ ನೀನು ಕ್ಯಾಂಪ್ ಬರೀಕಿಲ್ಲ ಕ್ಯಾಂಪ್ ಬರೀಕ ಅಂತಾನೆ ಒಬ್ಬರೇ ಸಾಕ್ಷಿ ನಂಬ್ತಾವದ ಸಾಕ್ಷಿ ನಂಬ್ತಾವದ ಆನಂದ್ ಸರ್ ಸರ್ ನೀವೇನಾರು ಅವ್ರ ಕಳ್ಸಿದ್ರೆ ನೆಕ್ಸ್ಟ್ ಕ್ಯಾಂಪ್ ನಾವು ಬರೋದೇ ಇಲ್ಲ ಬರೋದಿಲ್ಲ ಸರ್ ವಿಲೇಜ್ ಕ್ಯಾಂಪ್ ಬರಲ್ಲ ಸರ್ ವಿಲೇಜ್ ಕ್ಯಾಂಪ್ ಬರಲ್ಲ ವಿಲೇಜ್ ಕ್ಯಾಂಪ್ ಬರಲ್ಲ ವಿಲೇಜ್ ಕ್ಯಾಂಪ್ ಬರಲ್ಲ ಸರ್ ಸರಿಗೆ ತೋರಿಸ್ತಾ ಸರ್ ನೀವೇನಾರು ಅವನ್ನ ಏನಾರು 6 ಜನ ಕ್ಯಾಂಪ್ ಬರಲ್ಲ ಸರ್ ನಾನು ಹೋಗೋದೇ ಇಲ್ಲ ಅಂತ ಮಹೇಶ ಹೋಗಿಲ್ಲ ಬರೀ ವಿಲೇಜ್ ಕ್ಯಾಂಪ್ ಅಷ್ಟೇ ಮಾಡೋದು ಶಿವಮೊಗ್ಗಕ್ಕೆ ನಾವು 2 ಕ್ಯಾಂಪ್ ಮಾಡ್ಬಿಟ್ಟಿರೋ
ಹೋಗ್ಬೇಕು ಶಿವಮೊಗ್ಗಕ್ಕೆ ಅಷ್ಟೇ. ಸರ್ ಶಿವಮೊಗ್ಗಕ್ಕೆ ನಾವು ಹೋಗ್ಬೇಕು. ನಾವು ಉತ್ತಮ ಶಿಬಿರ ಆಡ್ತೀವಿ, ನಾವು ಹೇಳ್ದಂಗೆ ಕೇಳಿದ್ವಿ. ಜಾರ್ಖಂಡ್ಗೆ ಹೋಗ್ಬಿಟ್ರೆ ಈ ಅರ್ಧ ವಿಷಯ ಬೋದು ಜಾರ್ಖಂಡ್ ಅವನು ಚಾಬ್ರು ಅವನು ಹಿಂದಿ ಬರೀಕಿಲ್ಲ ಅವನಿಗೆ. ಇಲ್ಲ ಅವ್ನು ಹಿಂದಿ ಬರಲ್ಲ ಕಣ ಅವನಿಗೆ. ಅವ್ನು ಜಾರ್ಖಂಡ್ ಹಿಂದಿ ಬರೀಕೆ ಕನ್ನಡ ಮಾತ್ರ ಬರೋದು ಅವನಿಗೆ. ಹಿಂದಿ ಬರೀಕೆ ಅವನು ಅಪ್ಪಿ ಅಂತಾನೆ. ಹಿಂದಿ ಬರೋದು ಇಂಗ್ಲೀಷ್ ಹಿಂದಿ ಬರಲ್ಲ ನಿನ್ಗೆ. ನಿಂಗೆ ಹಿಂದಿ ಬರಲ್ಲ ನಿನಗೆ. ಹಿಂದಿ ಏನೇನೋ ಈ ಸುತ್ತೂರು ಬಂದ್ಬಿಟ್ಟು ಬಾರಿ ಹರ್ಕತ್ತೆ ಇದೆಯಾ. ಪೋಸ್ಟ್ಮೆಂಟ್ ಆಯ್ತಂತೆ ನಿಮ್ದು ಇರೋದು 15ರಿಂದ. ಸೋನು ನಾವು ಮನು 3 ಜನ ಹೋಗಲ್ಲಪ್ಪ. ಜಾರ್ಖಂಡ್ ಅವ್ನಿಗೆ ಹಿಂದಿ ಬರೀಕಿಲ್ಲ. ಅವ್ನಿಗೆ ಹಿಂದಿ ಬರಲ್ಲ. ಹಿಂದಿ ಬರಲ್ಲ. ಔಟ್ಸೈಡ್ ಎಲ್ಲ ಕೈತೆ ಎಲ್ಲ ಕೈತೆ ಕ್ಯಾಂಪ್. ಫಿಸ್ಟಿಂಗ್ ಕೇಳಿ ನೀವು ಗೊತ್ತಿಲ್ಲ ಸರ್ ಹತ್ರ ನಾವು ನಿಂತ್ಕೊಂಡಾಗ ಇವನು ಇಲ್ಲೇ ಮತ್ತೆ ಇಲ್ಲೇ ಮಾತಾಡು. ಸಿದ್ದರಾಜವರೆಲ್ಲ ಸರ್, ನಾನು ಪ್ರಶಾಂತ್ ಹೇಳಿ ಸರ್. ಅದೇ ಕ್ಯಾಂಪ್ ಕೇಳಿದ್ರಂತಲ್ಲ, ಪ್ರೋಗ್ರಾಮ್ ನಡೀತಿತ್ತು ಶಿವಮೊಗ್ಗ ಕೇಳಿದ್ರಂತಲ್ಲ ಸರ್. ಹಲೋ ಸರ್, ನಾನು ಕ್ಯಾಂಪ್ ಕೇಳಿದ್ರಂತಲ್ಲ ಶಿವಮೊಗ್ಗಕ್ಕೆ ಸರ್. ಇಲ್ಲಿ ವೀಡಿಯೋಗಳು ಮಾಡಿ ಇವರು ತಲೆ ಕೆಡ್ಸಲ್ಲ ಸಿದ್ದರಾಜರೆಲ್ಲ ಓವರ್ನಾಥಿಗೆ ನಾನು ಮಾತಾಡ್ತೀನಿ. ಜಾರ್ಖಂಡ್ ನೀವು ಹೋಗಿ ಅಂತಂದ್ರು. ಕೊನೆಯೂ ಕೂಡ ಈ ಸುತ್ತೂರ್ನ ಬಿಡುವ ದಿನ ಬಂದೇ ಬಿಡ್ತು. ಎಲ್ರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ರು ಈ ಸುತ್ತೂರ್ಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಇಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೇನೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ.